ಅರ್ಜುನ್, ಏನು ಮಾಡ್ತಾ ಇದೆಯಾ ಇಲ್ಲಿ? ಏನಿಲ್ಲಮ್ಮ, ನಿನ್ನೆ ನೋಡೋಣ ಅಂತ ಬಂದೆ. ನಾನೇ ಬಂದಲ್ಲ, ಅದೇನು ಹೇಳು. ಅದು ನನ್ನೊಂದು ಹಳೆ ಹೆಡ್ಫೋನ್ಸ್ ಕಾಣಿಸ್ತಾ ಇರಲಿಲ್ಲ, ಅದು ನಿನ್ನ ಹತ್ರ ಕೇಳೋಣ ಅಂತ ಬಂದೆ. ನೀನು ಇರಲಿಲ್ವಲ್ಲ, ಅದಕ್ಕೆ ಅಲ್ಲೇ ಎಲ್ಲರೂ ಇರ್ಬೋದೇನೋ ಅಂತ ನೋಡ್ತಾ ಇದ್ದೆ ಅಷ್ಟೇ. ಹೌದಾ, ಸರಿ, ಸಿಕ್ಕಿದ್ರೆ ನಾನೇ ನಿಂಗೆ ಅದನ್ನು ತಂದ್ಕೊಡ್ತೀನಿ, ಆಯಿತಾ? ಹಾಂ ಸರಿ ಅಮ್ಮ, ಥ್ಯಾಂಕ್ಸ್. ಅಲ್ವೋ ಅರ್ಜುನ್, ನಾಳೆ ನಿನ್ನ ಬರ್ತ್ಡೇ ಪಾರ್ಟಿ ಇದೆ, ಪೂರ್ತಿ ಎಚ್ಚರವಾಗೇ ಇರ್ತೀಯಾ? ಇವತ್ತಾದರೂ ಸ್ವಲ್ಪ ಬೇಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬಾರ್ದಾ ನೀನು? ಈಗ ಅದನ್ನೇ ಮಾಡ್ತೀನಮ್ಮ. ಲವ್ ಯು. ಲವ್ ಯು ಟು. ಗುಡ್ ನೈಟ್. ಗುಡ್ ನೈಟ್. ಛೇ, ಎಂಥ ಕೆಲಸ ಆಯಿತು. ಅಮೃತ ಅವ್ರ ಜೊತೆ ಮಾತಾಡೋಣ ಅಂತ ಅವ್ರ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರೆ ಅವರಪ್ಪ ರಿಸೀವ್ ಮಾಡಿಬಿಟ್ರು. ನನಗೆ ಅಮೃತ ಅವ್ರ ಹತ್ರ ಮಾತಾಡದೇ ಇರೋದಕ್ಕಾಗ್ತಿಲ್ಲ. ಏನು ಮಾಡಲಿ? ಮತ್ತೆ ಅವ್ರಿಗೆ ಫೋನ್ ಮಾಡಲಾ? ಮತ್ತೆ ಅವ್ರ ಅಪ್ಪನೇ ರಿಸೀವ್ ಮಾಡಿದ್ರೆ ಏನು ಮಾಡೋದು? ಯಾವುದಕ್ಕೂ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಛೇ, ಈ ಸುಂದರವಾದ ಹುಡುಗಿಯರಿಂದ ಬಲಿಷ್ಠವಾದ ಅಪ್ಪ ಅಣ್ಣಂದ್ರೆ ಇರಲೇಬಾರ್ದಪ್ಪ. ಹಾಗಾಗಿದ್ರೆ ಎಷ್ಟು ಜನ ಹುಡುಗರಿಗೆ ಸಹಾಯ ಆಗಿರೋದು. ಈ ಸತಿನಾರು ಅಮೃತ ಅವರೇ ಫೋನ್ ರಿಸೀವ್ ಮಾಡೋ ಹಾಗೆ ಮಾಡಪ್ಪ. ಮರಳಿ ಪ್ರಯತ್ನ ಮಾಡೇ ಬಿಡೋಣ. ದೇವ್ರೆ, ಈಗಲಾದರೂ ಅಮೃತ ಅವರೇ ಬಂದು ಫೋನ್ನ ರಿಸೀವ್ ಮಾಡೋ ಹಾಗೆ ಮಾಡಪ್ಪ. ಪ್ಲೀಸ್ 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 ಅಮೃತ ಅವರೇ, ನೀವೇ ಬಂದು ಫೋನ್ ಪಿಕ್ ಮಾಡ್ರಿ. ಯಾಕೆ ಫೋನ್ ತಗೋತಾ ಇಲ್ಲ? ಏನು ಮಾಡ್ತಿರ್ಬೋದು? ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ಹಲೋ, ಹಲೋ, ಯಾರು? ನಿಮ್ಮನ್ನೇ ಕೇಳ್ತಿರೋದು. ಹಲೋ, ಯಾರು? ಮಾತಾಡಿ. ಯಾಕೆ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಇದ್ದೀರಾ? ಫೋನ್ ಮಾಡೋಕ್ಕಾಗತ್ತೆ, ಮಾತಾಡೋಕ್ಕಾಗಲ್ವಾ? ಛೇ, ಈ ಸಲನೂ ಬೇರೆ ಯಾರೋ ಫೋನ್ ರಿಸೀವ್ ಮಾಡಿದ್ರಲ್ಲ. ಏನು ಮುಖ ನೋಡ್ತಾ ಇದೆಯಾ? ಕೆಲಸ ಮಾಡು. ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಈ ಕೆಲಸದಲ್ಲಿ ನನಗೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಅಂಥದ್ರಲ್ಲಿ ನನಗೆ ಕೆಲಸ ಬರುತ್ತಾ ಅಂತ ಕೇಳ್ತೀಯಾ? ಹೇಳೋದು ಸುಲಭ, ಮಾಡೋದು ಕಷ್ಟ. ಅಯ್ಯೋ, ನಾನು ನಿಂಗೆ ಸುಮ್ಮನೆ ಹೇಳಿಲ್ಲ ಮರೆಯಾ. ಲವ್ ಮ್ಯಾಟ್ರು. ಏನು ಲವ್ ಮ್ಯಾಟ್ರಾ? ಏನು ಅಮೂಲ್ ಬೇಬಿ ಥರ ಇದೆಯಾ? ನೀನು ಆ ಅಮ್ಮನ ಲವ್ ಮಾಡ್ತಾ ಇದೀಯಾ? ಆ ಆಂಟಿನ? ಶಿವನೇ, ಕಾಲ ಕೆಟ್ಟೋಯ್ತು ಬಿಡಪ್ಪ. ಅಯ್ಯೋ, ತೊಟ್ಲಲ್ಲಿರೋ ಮಗು ಮದುವೆ ಮಾಡಿಸು ಅಂದಂಗೆ ಆಯಿತು. ಅಯ್ಯೋ ಛೂ, ಶಾಂತಂ ಪಾಪಂ, ನಾನು ಆಂಟಿನೆಲ್ಲ ಲವ್ ಮಾಡ್ತಾ ಇರೋದು, ಆಂಟಿ ಮಗಳನ್ನ. ಅಲ್ಲಿ ನೋಡು, ಅವರೇ ನನ್ನ ಅನಾರ್ಕಲಿ. ಹೇಗಿದೆ ನಂದು ಅವ್ರದ್ದು ಜೋಡಿ? ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಮೇಡ್ ಫಾರ್ ಈಚ್ ಅದರ್ ಏನಲ್ಲ, ಓಕೆ ಓಕೆ ಅಷ್ಟೇ. ಈಗ ನಿಮ್ಮ ಜೋಡಿ ಸೂಪರ್ ಅಷ್ಟೇ ಅಲ್ಲ, ಈಶ್ವರ ಪಾರ್ವತಿ ಜೋಡಿ ಇದ್ದಾಗಿದೆ. ಏನೋ ಹೇಳ್ತಿರೋ ಹಾಗಿತ್ತು. ಅದು ಕೈಲಾಸಪತಿ ಪರಮೇಶ್ವರನ್ ಪತ್ನಿ ಯಾರು ಅಂತ ಕೇಳ್ತಾ ಇದ್ದ. ನಾನು ಪಾರ್ವತಿ ಅಂತ ಇದ್ದೆ ಅಲ್ವಾ ಗುರು? ಹಾಂ, ಹೌದು ಹೌದು. ತಗೊಳ್ಳಿ ಕಾಫಿ. ಥ್ಯಾಂಕ್ಸ್ ರೀ ಅಮೃತ ಅವರೇ.
ನೀವಾಗ ನೀವೇ ಕಾಫಿ ತಂದು ಕೊಡ್ತಾ ಇದ್ದೀರಾ, ಒಂದಲ್ಲ ಒಂದಿನ ನೀವಾಗ ನೀವೇ ಹೃದಯನೂ ಕೊಡ್ತೀರಾ ಅಲ್ವಾ? ಖಂಡಿತ ಕೊಟ್ಟೇ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ರೀ. ಯಾಕಂದರೆ ನಿಮಗೂ ನನ್ನ ಕಂಡ್ರೆ ಇಷ್ಟ ಅಂತ ಗೊತ್ತು. ನಾನು ಹೇಳ್ತೀನಿ, ನೀವು ಹೇಳಲ್ಲ. ಅದು ಅಲ್ಲದೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರ ಮೇಲೆ ಕೋಪನೂ ಜಾಸ್ತಿ ಇರುತ್ತೆ, ಹಾಗೆ ಕನ್ಸರ್ನೂ ಜಾಸ್ತಿ ಇರುತ್ತೆ. ನೋಡಿದ್ರಾ, ನಾನು ಒಂದೇ ಒಂದು ತೊಟ್ಟು ನೀರು ಕುಡ್ದಿಲ್ಲ ಅಂದ ತಕ್ಷಣ ನೀವು ಹೇಗೆ ಕಾಫಿ ತಂದುಕೊಟ್ರಿ? ಈ ಕನ್ಸಂಗೆ ಹೇಳೋದ್ರಿ ಪ್ರೀತಿ ಅಂತ. ನೀವು ಒಂದ್ಸಲ ಐ ಲವ್ ಯು ಅಂತ ಹೇಳ್ರಿ, ಆಮೇಲೆ ಟಕ ಟಕ ಅಂತ ಮದುವೆ, ಪಟ ಪಟ ಅಂತ ಮಕ್ಕಳು. ಹಾಂ, ನಿಮ್ಗೆ ಎಷ್ಟು ಜನ ಮಕ್ಳಿರ್ಬೇಕು? ನನಗಂತೂ ಒಂದು ಇಂಡಿಯನ್ ಟೀಮ್ ಕಟ್ಟೋ ಅಷ್ಟು ಮಕ್ಳಿದ್ರೆ ಸಾಕು. ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಇನ್ನೊಂದ್ಸರಿ ಮದುವೆ ಮಕ್ಕಳು ಅಂದರೆ ಚೆನ್ನಾಗಿರಲ್ಲ. ಅಮ್ಮ ಹೇಳಿದ್ರು ಅಂತ ಕಾಫಿ ತಂದೆ ಅಷ್ಟೇ. ಪರವಾಗಿಲ್ಲ, ಒಂದಲ್ಲ ಒಂದಿನ ನೀವೇ ಕಾಫಿ ತಂದ್ಕೊಡೋ ದಿನ ಬಂದೇ ಬರುತ್ತೆ. ಕಾಫಿ ಸಕ್ಕರೆನೇ ಇಲ್ಲ. ಇವಾಗ ಪ್ರೀತಿ ಕಮ್ಮಿ, ಸಕ್ಕರೆನೂ ಕಮ್ಮಿ. ಮುಂದೊಂದು ದಿನ ಪ್ರೀತಿನೂ ಬರುತ್ತೆ, ಸಕ್ಕರೆನೂ ಬರುತ್ತೆ. ಅತ್ತೆ, ಶಾಸ್ತ್ರಿಗಳಿಗೆ ನನ್ನ ಜಾತಕ ತೋರಿಸಿದ್ರಾ? ಏನು ಹೇಳಿದ್ರು? ನನ್ನ ಅರ್ಜುನ್ ಜಾತಕ ಹೊಂದಾಣಿಕೆ ಆಗುತ್ತಂತ. ನಾನು ಅರ್ಜುನ ಮದುವೆ ಆಗ್ಬೋದಾ? ಅಜ್ಜಿ ಹೇಳಿ ಅಜ್ಜಿ, ನನ್ನ ಅರ್ಜುನ್ ಜಾತಕ ಹೊಂದಾಣಿಕೆ ಆಗುತ್ತಂತ. ಅತ್ತೆ ಹೇಳಿ ಅತ್ತೆ, ನಂಗೆ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಮಯೂರಿ, ನಿನ್ನ ಜಾತಕನ ಶಾಸ್ತ್ರಿಗಳಿಗೆ ತೋರಿಸಿದ್ವಿ. ಅವರು ಹೊಂದಾಣಿಕೆ ಮಾಡಿ ನೋಡಿದ್ರು. ಅದಕ್ಕವರು ನಿಮ್ಮಿಬ್ಬರು ಜಾತಕ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ಮದುವೆ ಮಾಡ್ಬೋದು ಅಂತ ಹೇಳಿದ್ರು. ಹೌದಾ ಅತ್ತೆ? ಕೊನೆಗೂ ನಾನು ಹೇಳ್ದಾಗೆ ಆಯಿತು ನೋಡಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ನಿನ್ನ ಆಸೆ ಅಂತೆ ನೀನು ಈ ಮನೆ ಸೊಸೆ ಆಗ್ತಾ ಇದೆಯಾ? ಸಂತೋಷ ತಾನೇ? ಸಂತೋಷ ಮಾತ್ರ ಅಲ್ಲ ಅಜ್ಜಿ, ಕುಣಿದು ಕುಪ್ಪಳಿಸೋ ಅಷ್ಟು ಖುಷಿ ಆಗ್ತಿದೆ. ಹೌದು, ನನ್ನ ಮದುವೆ ಯಾವಾಗ? ನಮ್ಮ ಅಣ್ಣನ ಮದುವೆ ಮಾತುಕತೆಗೆ ಬರಕ್ಕೆ ಹೇಳ. ಇರು ಮಯೂರಿ, ಮದುವೆ ಮಾತುಕತೆಗೆ ಇನ್ನೂ ಸ್ವಲ್ಪ ದಿನ ಕಾಯಬೇಕು. ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ. ಅದು ಮುಗಿದ್ಮೇಲೆ ಮದುವೆ ಮಾತುಕತೆ ಸಿದ್ಧತೆ ಎಲ್ಲ. ಮುಖ್ಯವಾದ ಕೆಲಸನಾ? ಏನತ್ತೆ ಅದು? ನಿನಗೆ ಗೊತ್ತಿರೋ ಹಾಗೆ ಅರ್ಜುನ್ ಜಾತಕದಲ್ಲಿ ಸರ್ಪದೋಷ ಇದೆ ಅಲ್ವಾ? ಅದಕ್ಕೆ ಮದುವೆ ತಯಾರಿ ಮುಂಚೆ ನಾವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಅಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಆಮೇಲೆ ಮದುವೆ ಡೇಟ್ನ ಫಿಕ್ಸ್ ಮಾಡೋದು. ಆಯಿತು ಅಜ್ಜಿ, ನೀವು ಯಾವಾಗ ಬೇಕಾದರೂ ಮದುವೆ ಮಾಡಿ, ನಾನು ಎಷ್ಟು ದಿನ ಬೇಕಾದರೂ ವೆಯ್ಟ್ ಮಾಡ್ತೀನಿ. ಐ ಆಮ್ ಆಲ್ವೇಸ್ ರೆಡಿ. ಮಗಳೇ, ನಿನ್ನ ಶತ್ರುಗಳಲ್ಲಿ ಒಬ್ಬ ನಿನಗೆ ಕಾಣಿಸುತ್ತಾನೆ. ನೀನು ತಲೆ ತಿರುಗಿ ಬಿದ್ದ ಜಾಗಕ್ಕೆ ಮತ್ತೊಮ್ಮೆ ಹೋದರೆ ಅದರ ಸುಳಿವು ಸಿಗುವುದು. ನಿಲ್ಸಿ. ನಿಲ್ರಿ, ನಾನು ಬರ್ತೀನಿ. ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ನಿಮ್ಮಂಥ ಮಕ್ಕಳನ್ನ ಹಡಿದ್ಮೇಲೆ ಟೆನ್ಷನ್ ಆಗದೇ ಇರುತ್ತಾ ಹೇಳು? ಇದೇ ದಾರಿಲಿ ನನ್ನ ಶತ್ರು ಒಬ್ಬ ಹೋಗಿದ್ದಾನೆ. ನಾನೀಗ ಇದೇ ದಾರಿಲಿ ಹೋದರೆ ಅವ್ನು ಸುಳು ಸಿಗುತ್ತೆ ಅನ್ಸುತ್ತೆ.